ತತ್ವನ್ಯಾಸಗಳ ಕುರಿತಾಗಿ ಈಗ ನಾವು ನೋಡೋಣ. ನಮ್ಮ ದೇಹದಲ್ಲಿ ಒಟ್ಟು 36 ತತ್ವಗಳಿರ್ತವೆ. ಅದರಲ್ಲಿ ಶಕ್ತಿಯಿಂದ ಆರಂಭಿಸಿ ಪ್ರತಿಷ್ಠಾದವರೆಗೆ ಒಟ್ಟು 11 ತತ್ವಗಳು. ಅವು ಭಗವತ್ ಸ್ವರೂಪವಾದದ್ದು ಮತ್ತೆ ಮಹಾಲಕ್ಷ್ಮಿ ಸ್ವರೂಪವಾದದ್ದು ಕೂಡ. ಮುಂದೆ ಅದನ್ನು ನೋಡ್ತೇವೆ. ಪುರುಷ, ಅವ್ಯಕ್ತ ಮೊದಲಾದ 25 ತತ್ವಗಳು. ಇದಕ್ಕೆಲ್ಲ ಚತುರ್ಮುಖ ಬ್ರಹ್ಮ ನಿಂದ ಆರಂಭಿಸಿ ಪೃಥ್ವಿವರೆಗೆ ಅಭಿಮಾನಿಗಳಿದ್ದಾರೆ. ಈ 36 ತತ್ವಗಳನ್ನ ನಮ್ಮ ಹೃದಯದಲ್ಲಿ ನ್ಯಾಸ ಮಾಡಿಕೊಳ್ಳುವುದು, ಇಟ್ಕೊಳ್ಳುವುದು ಅಂತ ಅರ್ಥ. ಸಾಮಾನ್ಯವಾಗಿ ನ್ಯಾಸ ಮಾಡಿಕೊಳ್ಳುವುದು ಅಂತ ಅನ್ನೋದಕ್ಕೆ ಇಡುವುದು ಅಂತ ಅರ್ಥ. ತಾತ್ಕಾಲಿಕವಾಗಿ ಇಡುವುದು. ನ್ಯಾಸ ರೂಪದಲ್ಲಿ ಒಂದು ವಸ್ತುವನ್ನು ನಮ್ಮಲ್ಲಿ ಯಾರು ಇಟ್ಟು ಹೋಗಿದ್ರೆ ಅವರು ಮರಳಿ ಕೇಳಿದಾಗ ನಾವು ಅವ್ರಿಗೆ ಕೊಡಬೇಕು. ಜಪ ಮುಗಿಯುವ ತನಕ ಮತ್ತೆ ಪೂಜೆ ಮುಗಿಯುವ ತನಕ ನಮ್ಮ ಶರೀರದಲ್ಲಿ ಭಗವಂತನ ರೂಪಗಳನ್ನು ಇಟ್ಕೊಳ್ಳುವುದು. ಇಲ್ಲೆಲ್ಲ ಬೇರೆ ಬೇರೆ ದೇವತೆಗಳ ರೂಪಗಳನ್ನು ವರ್ಣನೆ ಮಾಡ್ತಾರೆ. ಅವರಲ್ಲಿ ಅಂತರ್ಯಾಮಿಯಾದಂತಹ ಭಗವಂತನ ರೂಪಗಳನ್ನು ನಮ್ಮಲ್ಲಿ ಇಟ್ಕೊಳ್ಳುವುದು. ಇದಕ್ಕೆ ನ್ಯಾಸ ಅಂತ ಕರೀತಾರೆ, ತತ್ವನ್ಯಾಸ ಅಂತ. ಈ ತತ್ವನ್ಯಾಸವನ್ನ ಜಪ ಮಾಡುವಾಗ ಹೇಗೆ ಮಾಡಬೇಕು? ಆಸನ ಶುದ್ಧಿ ಆದ್ಮೇಲೆ, ಪೃಥ್ವಿ ತ್ವಯಾದೃತ ಲೋಕ ಇತ್ಯಾದಿ ರೂಪದಲ್ಲಿ ಆಸನ ಶುದ್ಧಿ ಆದ ಮೇಲೆ ಮಾಡ್ತಾರೆ. ಸೃಷ್ಟಿ ಕ್ರಮದಿಂದ ಮಾಡಬೇಕು. ಸೃಷ್ಟಿ ಕ್ರಮದಲ್ಲಿ ಮಾಡುವುದು ಮತ್ತು ಸಂಹಾರ ಕ್ರಮದಲ್ಲಿ ಮಾಡುವುದು ಅಂತ 2 ವಿಧವಾಗಿವೆ. ಅದನ್ನು ಮುಂದೆ ನೋಡೋಣ. ತತ್ವನ್ಯಾಸ ಆದ್ಮೇಲೆ ಮಾತೃಕಾನ್ಯಾಸ ಮಾಡಬೇಕು. ಅದಾದ್ಮೇಲೆ ಗಾಯತ್ರಿ, ಅಷ್ಟಾಕ್ಷರ ಮೊದಲಾದ ಜಪಗಳನ್ನು ಮಾಡಬೇಕು. ಜಪ ಮುಗಿದ ಮೇಲೆ ಮೊದಲು ಮಾತೃಕಾನ್ಯಾಸ ಮಾಡಿ ಆಮೇಲೆ ತತ್ವನ್ಯಾಸವನ್ನ ಮಾಡಬೇಕು. ಮುಂದೆ ಪೂಜಾ, ಹೋಮ ಇತ್ಯಾದಿ ಕಾಲದಲ್ಲೂ ಕೂಡ ಹೋಮ ಇತ್ಯಾದಿಗಳನ್ನು ಮಾಡುವಾಗ ಅಥವಾ ಪೂಜಾ ಮಾಡುವಾಗ ಪೂಜಕನಾದವನು ಅಥವಾ ಪುರೋಹಿತನಾದವನು ತನಗೆ ಹಾಗೂ ಪೀಠ ಪೂಜಾದಲ್ಲಿ ತನಗೆ ಮಾಡ್ಕೊಳ್ತಾನೆ. ಹಾಗೆ ಪೀಠ ಪೂಜೆ ಆದ್ಮೇಲೆ ಆವಾಹನೆಗಿಂತ ಮೊದಲು ಆ ದೇವತಾ ಪ್ರತಿಮೆಗೆ ಅಲ್ಲೆಲ್ಲ ಸೃಷ್ಟಿ ಕ್ರಮದಿಂದ ತತ್ವನ್ಯಾಸವನ್ನು ಮಾಡಿ ಆಮೇಲೆ ಮಾತೃಕಾನ್ಯಾಸ ಮಾಡ್ತಾರೆ. ಪೂಜಾ ಮುಗಿದ ಮೇಲೆ ನೈವೇದ್ಯ ಮಂಗಳಾರತಿ ಎಲ್ಲ ಮುಗಿದ ಮೇಲೆ ಮೊದಲು ಮಾತೃಕಾನ್ಯಾಸ ಮಾಡಿ ಆಮೇಲೆ ತತ್ವನ್ಯಾಸವನ್ನು ಮಾಡ್ತಾರೆ. ಕೆಲವು ಕಡೆ ನಾನು ಇದನ್ನು ಕೇಳಿದ್ದಿದೆ, ಮೊದಲು ಮಾತೃಕಾನ್ಯಾಸ ಮಾಡಿ ಆಮೇಲೆ ತತ್ವನ್ಯಾಸ ಮಾಡುವುದು ಮೊದಲು, ಆಮೇಲೆ ತತ್ವನ್ಯಾಸ ಮಾಡಿ ಮುಂದೆ ಮಾತೃಕಾನ್ಯಾಸವನ್ನು ಮಾಡುವುದು ಆಮೇಲೆ ಅಂತೇಳಿ ಬೇರೆ ಬೇರೆ ವಿಧಾನಗಳೇನೇನೋ ಇರ್ತಿರ್ತವೆ. ಅಂತೂ ದೇವತಾ ಪ್ರತಿಮೆಗೆ ಭಗವಂತನ ಅಂಗಾಂಗಗಳನ್ನ ಮುಟ್ಟಿ ಆ ತತ್ವನ್ಯಾಸಾದಿಗಳನ್ನು ಮಾಡುವುದು, ಭಗವಂತನ ಕೈ, ಕಾಲು, ಪಾದ ಇತ್ಯಾದಿಗಳಲ್ಲೆಲ್ಲ ಆ ರೂಪಗಳನ್ನು ಚಿಂತಿಸುವುದು, ಇದೆಲ್ಲ ಮಾಡ್ತಾರೆ. ಮತ್ತೆ ಕಲಶ ಪೂಜೆ ಮಾಡುವಾಗ ಕಲಶದಲ್ಲಿ ಶಿಂಶುಮಾರನವರೆಗೆ ಅನೇಕ ಕಲಶ ದೇವತೆಗಳನ್ನು ಚಿಂತಿಸ್ತಾರೆ. ಮುಂದೆ ಅದನ್ನು ನಾವು ನೋಡ್ತೇವೆ. ಅಲ್ಲೂ ಕೂಡ ಸಂಹಾರ ಕ್ರಮದಿಂದ ತತ್ವನ್ಯಾಸವನ್ನು ಮಾಡಿ ಕಲಶಕ್ಕೆ ಮಾತೃಕಾನ್ಯಾಸವನ್ನು ಕೂಡ ಮಾಡ್ತಾರೆ. ಇಲ್ಲೆಲ್ಲ ಹೀಗೆ ತತ್ವನ್ಯಾಸ ಮತ್ತು ಮಾತೃಕಾನ್ಯಾಸಗಳ ಉಪಯೋಗ ಈಗ ನಾನಾ ಥರ ಇದೆ. ಸೃಷ್ಟಿ ಕ್ರಮ ಮತ್ತು ಸಂಹಾರ ಕ್ರಮ ಅಂತ 2 ರೀತಿಯಾಗೂ ಇದೆ ಅಂತ ನಾವು ನೋಡಿದೀವಿ. ಶಕ್ತ್ಯಾತ್ಮನೆ ಅಂತೂ ಪ್ರಾರಂಭ ಆಗ್ತದೆ. ಮೊದಲು ಶಕ್ತಿಯಿಂದ ಪ್ರಾರಂಭವಾಗಿ ಪೃಥ್ವಿಯವರೆಗೆ ಮಾಡಿದರೆ ಅದಕ್ಕೆ ಸೃಷ್ಟಿ ಕ್ರಮ ಅಂತ ಕರೀತಾರೆ. ಮೇಲಿಂದ ಕೆಳಗೆ ಅಂತ ಅರ್ಥ. ಇದನ್ನೇ ತಿರುವು ಮುರುವಾಗಿ ಮಾಡಿದಾಗ ಪೃಥ್ವಿಯಿಂದ ಆರಂಭ ಮಾಡಿಕೊಂಡು ಅದನ್ನ ಶಕ್ತಿಯವರೆಗೆ ತಂದರೆ ಅದಕ್ಕೆ ಸಂಹಾರ ಕ್ರಮ ಅಂತ ವರ್ಣನೆ ಮಾಡ್ತಾರೆ. ಗೃಹಸ್ಥರಾದವರು, ಯತಿಗಳಾದವರು ಹೀಗೆ ನಾನಾ ರೀತಿಯಾಗಿ ಅದನ್ನೆಲ್ಲ ಮಾಡ್ತಿರ್ತಾರೆ. ಅದನ್ನು ಕೂಡ ನೋಡೋಣ. ತತ್ವನ್ಯಾಸ ತಂತ್ರಸಾರ ನಾನು ಇಟ್ಕೊಂಡಿರ್ತೀನಿ, ನಿಮಗೇನು ನೋಡೋದ ಅಗತ್ಯ ಇಲ್ಲ. ಪ್ರತಿಯೊಂದು ಪುಸ್ತಕನೂ ಅಲ್ಲೇನು ಮುಂದೆ ಬೇಕಾಗಿಲ್ಲ.
ಮೊದಲೇನೆಲ್ಲ ತೆಗೆದಿಟ್ಟಿದ್ದೆ, ಒಂದು ಸ್ವಲ್ಪ ಒಂದಾಗ್ಬೋದು. ಪೂಜೆ ಪ್ರತೀಕ. ತಂತ್ರಸಾರದ 3ನೇ ಅಧ್ಯಾಯದ 127ನೇ ಶ್ಲೋಕಗಳಲ್ಲಿ ಕೂಡ ಇದರ ವರ್ಣನೆ ಕಾಣಿಸ್ತದೆ. ಅದಲ್ಲದೆ ಐತರೇಯ ಉಪನಿಷತ್ ಭಾಷ್ಯ ಮೊದಲಾದ ಕಡೆ ಬೇರೆ ಬೇರೆ ತತ್ವಾಭಿಮಾನಿ ದೇವತೆಗಳ ವರ್ಣನವು ಒಂದು ಕಾಣಿಸ್ತದೆ. ಈ ತತ್ವಮಂತ್ರಗಳ ಜಪ ಮಾಡುವುದಕ್ಕಿಂತ ಮುಂಚೆ ಅದಕ್ಕೆ ದೇವತೆಗಳು ಯಾರು, ಅದರ ಗುರುಗಳು ಯಾರು, ಅದೆಲ್ಲವನ್ನು ನೋಡ್ಬೇಕು. ಎಲ್ಲಾ ಜಪಗಳಿಗೂ ಕೂಡ ಹಾಗೊಂದು ವಿಧಾನ ಇದ್ದೇ ಇರ್ತದೆ. ಅದರಂತೆ ಇಲ್ಲಿಯೂ ಕೂಡ ನಾವು ಅದನ್ನು ಗಮನಿಸ್ಬೇಕು. ಶ್ರೀ ಗುರುಭ್ಯೋ ನಮಃ, ನಮ್ಮ ಗುರುಗಳು, ಗುರುಗಳು ನಮ್ಮ ಗುರುಗಳು, ಅವರ ಗುರುಗಳಿಗೆ ಪರಮ ಗುರುಗಳು ಅಂತೇವೆ. ಮುಂದೆ ಮಧ್ವಾಚಾರ್ಯರು ನಮ್ಮ ಗುರುಗಳು. ಅದಾದ ಬಳಿಕ ಹಯಗ್ರೀವ ರೂಪವಾದ ಭಗವಂತನ ಸ್ಥಾನ, ಮುಂದೆ ವೇದವ್ಯಾಸ ರೂಪವಾದ ಭಗವಂತನ ಸ್ಥಾನ, ಭಾರತಿ, ಸರಸ್ವತಿ, ವಾಯು, ಬ್ರಹ್ಮ, ಮುಂದೆ ಮಹಾಲಕ್ಷ್ಮಿ, ಮತ್ತೆ ಶ್ರೀಮನ್ ಲಕ್ಷ್ಮೀನಾರಾಯಣ. ಒಟ್ಟು 12 ಗುರುಗಳನ್ನ ಜಪಿಸಬೇಕು ಅಂತ ಹೇಳ್ತಾರೆ. ಆ 11ನೇ ಸ್ಥಾನದಲ್ಲಿ ಶಕ್ತ್ಯಾದಿ ತತ್ವರೂಪಿಯಾದಂಥ ಪುರುಷಾದಿ ತತ್ವಾಂತರ್ಯಾಮಿ ಆದಂಥ ಶ್ರೀಮನ್ನಾರಾಯಣನಿಗೆ ನಮಸ್ಕಾರ ಅಂತ ಹೇಳಿ ಆ 11ನೇ ಸ್ಥಾನದಲ್ಲಿ ಭಗವಂತನಿಗೆ ನಮಸ್ಕಾರ ಮಾಡಬೇಕು. 12ನೇ ಸ್ಥಾನದಲ್ಲಿ ವಾಸುದೇವಾಯ ನಮಃ ಅಂತ. ಏಕಾದಶ ಸ್ಥಾನದಲ್ಲಿ ಯಾವತ್ತೂ ಕೂಡ ಯಾವ ಜಪ ಮಾಡ್ತಾ ಇರ್ತೀವೋ ಆ ಜಪದ ಪ್ರತಿಪಾದಿ ದೇವತೆಯನ್ನ ನಮಸ್ಕರಿಸುವುದು ಕಂಡು ಬರ್ತದೆ. ತತ್ವನ್ಯಾಸ ಅಂತ ಹೀಗೆ ಈ ಹೆಸರಿದೆಯಲ್ಲ, ತತ್ವ ಅನ್ನುವ ಶಬ್ದ ನೇರವಾಗಿ ಭಗವಂತನನ್ನ ಪ್ರತಿಪಾದನೆ ಮಾಡ್ತದೆ. ತತ್ವಂ ತತ್ವವಿದೇಕಾತ್ಮ ಜನ್ಮ ಮೃತ್ಯು ಜರಾತಿಗ ಅಂತ ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಆ ತತ್ವ ಎಂಬ ಶಬ್ದದಿಂದ ಅವನನ್ನ ಹೇಳ್ತಾರೆ. ಭಾಗವತ ತಾತ್ಪರ್ಯದಲ್ಲಿ 1ನೇ ಸ್ಕಂದದ 2ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಅತೀತಾನಾಗತೆ ಕಾಲೇ ಯತ್ತಾದೃಶ ಮುದೀರ್ಯತೆ ಕುತಶ್ಚಿದನ್ಯಥಾನೀಯ ತತ್ತತ್ವಂ ತತ್ವತೋ ವಿದುಹು ಅಂತ ತತ್ವನ್ಯಾಸದ ಬಗ್ಗೆ, ಆ ತತ್ವ ಅನ್ನೋ ಶಬ್ದದ ಬಗ್ಗೆ ಅರ್ಥವನ್ನ ಕೇಳ್ತೇವೆ ನಾವು. ಭೂತಕಾಲದಲ್ಲಿ, ಭವಿಷ್ಯ ಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ ಯಾವುದೇ ರೀತಿಯಾದಂತಹ ವಿಕಾರಕ್ಕೊಳಗಾಗದೇ ಇರುವಂತದಕ್ಕೆ ತತ್ವ ಅಂತ ಹೇಳ್ತಾರೆ. ತತ್ವಮೇಕಃ ಮಹಾಯೋಗಿ ಹರಿ ನಾರಾಯಣ ಪ್ರಭು ಅಂತ ಆ ಭಗವಂತನನ್ನ ತತ್ವ ಅಂತ ಮಹಾಭಾರತದ ಶಾಂತಿ ಪರ್ವದಲ್ಲಿ 347ನೇ ಅಧ್ಯಾಯದಲ್ಲಿ ಕೂಡ ವರ್ಣನೆ ಮಾಡಿದ್ದಿದೆ. ತತ್ವಂ ಪರಂ ಯೋಗಿನಾಂ, ದೊಡ್ಡ ತತ್ವವಿದು ಅಂತ ಭಾಗವತದಲ್ಲಿ ಕೂಡ 10ನೇ ಸ್ಕಂದದಲ್ಲಿ 43ನೇ ಅಧ್ಯಾಯದಲ್ಲಿ 17ನೇ ಶ್ಲೋಕದಲ್ಲಿ ಅವನನ್ನ ವರ್ಣಿಸ್ತಾರೆ. ಸರ್ವತತ್ವ ಪ್ರದತ್ವಾತ್ತು ಸರ್ವಸತ್ತಾ ಪ್ರದತ್ವಾತ್ತು ಸರ್ವಸತ್ವಂ ಹರಿಸ್ಮೃತಃ ಅಂತ ಭಾಗವತ ತಾತ್ಪರ್ಯದಲ್ಲೂ ಕೂಡ ಕಂಡು ಬರ್ತದೆ. 4ನೇ ಸ್ಕಂದ 21ನೇ ಅಧ್ಯಾಯದ 40ನೇ ಶ್ಲೋಕದಲ್ಲಿ ಈ ಜಗತ್ತೆಲ್ಲದಕ್ಕೂ ಕೂಡ ಅಸ್ತಿತ್ವವನ್ನು ಕೊಟ್ಟವನು ಅವನೇ ಆಗಿದ್ದಾನೆ. ಆದ್ರಿಂದ ಅವನೇ ಸರ್ವತತ್ವಮಯನಾಗಿದ್ದಾನೆ ಅಂತ ಅದರ ಅರ್ಥವನ್ನು ಕೇಳಿ ಬರ್ತದೆ. ವಾಸುದೇವಾದಿಕಾಹ ಶುಕ್ಲ ರಕ್ತ ಪೀತ ಅಸಿತ ಉಜ್ವಲಾಹ ಶಂಖಜಗ್ರ ಕದಾಬ್ಜೇತಃ ಪ್ರಥಮೋ ಮುಸಲೀಹಲಿ ಸಚಂಕಚಕ್ರ ಸ್ತಪರಃ ತೃತೀಯಃ ಶಾರ್ಂಗ ಬಾಣವಾನ್ ಸಚಂಕಚಕ್ರ ಸ್ತುರಿಯಸ್ತು ಚಕ್ರ ಶಂಖಾಸಿ ಚರ್ಮವಾನ್ ಅಂತ ಆ ಒಂದು ಶ್ಲೋಕವನ್ನ 2 ಶ್ಲೋಕಗಳನ್ನು ಹೇಳ್ತಾರೆ ಮೊದಲು. ಅದಾದ್ಮೇಲೆ ಪಂಚಾಂಗನ್ಯಾಸ ಮಾಡ್ತಾರೆ. ಈ ವಾಸುದೇವಾದಿಕಾಹ ಅನ್ನೋ ಶ್ಲೋಕವನ್ನು ಹೇಳೋದಕ್ಕಿಂತ ಮುಂಚೆ ಓಂ ನಮೋ ನಾರಾಯಣಾಯ ನಮಃ ಅಂತ
ಈ ಮಂತ್ರದಿಂದ ಪ್ರಾಣಾಯಾಮವನ್ನು ಕೂಡ ಮಾಡಬೇಕು. ವಾಸುದೇವ ಮೊದಲಾದ ಈ ರೂಪಗಳು ಇವು ಶುಕ್ಲ ಬಣ್ಣವುಳ್ಳವುಗಳು. ನಾರಾಯಣ ಅಷ್ಟಾಕ್ಷರ ಮಂತ್ರದಲ್ಲಿ ಕೂಡ ಇದ್ರ ಬಗ್ಗೆ ಒಂದು ವರ್ಣನ ಕಾಣಿಸ್ತದೆ. ಅದು ಈ ತಂತ್ರಸಾರ ಸಂಗ್ರಹದ 1ನೇ ಅಧ್ಯಾಯದ 22ನೇ ಶ್ಲೋಕದಲ್ಲಿ ಹೀಗೆ ವರ್ಣನೆಗೆ ಬಂದಿದೆ. ಈ ಚತುರ್ಮೂರ್ತಿಗಳಲ್ಲಿ ವಾಸುದೇವನ ಬಣ್ಣ ಶುಭ್ರ ಬಣ್ಣ, ಶ್ವೇತವರ್ಣ. ವಾಸುದೇವ ಆದಿಕಾಹ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಇವರೆಲ್ಲರೂ ಕೂಡ ಶುಕ್ಲ, ರಕ್ತ, ಪೀತ, ಅಸಿತ, ಉಜ್ವಲ ಈ ಬಣ್ಣವುಳ್ಳವರಾಗಿದ್ದಾರೆ ಅಂತ ಕ್ರಮವಾಗಿ ವರ್ಣನೆ ಮಾಡಿದ್ದಾರೆ. ವಾಸುದೇವ ಶುಕ್ಲ ಬಣ್ಣ ಉಳ್ಳವನು, ಸಂಕರ್ಷಣ ಕೆಂಬಣ್ಣ ರಕ್ತವರ್ಣವುಳ್ಳವನು, ಪ್ರದ್ಯುಮ್ನ ಹಳದಿ ಬಣ್ಣವುಳ್ಳವನು, ಅನಿರುದ್ಧ ನೀಲವರ್ಣವುಳ್ಳವನು. ಎಲ್ಲರದು ಕೂಡ ಪ್ರಕಾಶಮಾನವಾದಂತಹ ರೂಪ. ಆ ವಾಸುದೇವನ ಕೈಯಲ್ಲಿ ಚಕ್ರ, ಶಂಖ, ಗದಾ, ಪದ್ಮ ಇವಿವೆ. ಭಗವಂತನಿಗೆ 4 ಕೈಗಳು. ಮೇಲ್ಭಾಗದಲ್ಲಿ ಬಲಭಾಗದಲ್ಲಿ ಚಕ್ರ, ಎಡಭಾಗದಲ್ಲಿ ಶಂಖ, ಇದು ಪ್ರದಕ್ಷಿಣಾಕಾರವಾಗಿ ಕ್ಲಾಕ್ ವೈಸ್. ಮತ್ತೆ ಕೆಳಭಾಗದ ಎಡಕೈಯಲ್ಲಿ ಗದೆ ಮತ್ತೆ ಬಲಗೈಯಲ್ಲಿ ಪದ್ಮ, ಈ ರೀತಿಯಾಗಿ. ಹಾಗೆ ಸಂಕರ್ಷಣನು ಕೂಡ ಚಕ್ರ, ಶಂಖಗಳ ಜೊತೆಗೆ 12 ಕೈಗಳಲ್ಲಿ ಗದಾ ಪದ್ಮಗಳನ್ನು ಹಿಡಿದಿಲ್ಲ, ಒನಕೆ ಮತ್ತು ನೇಗಿಲುಗಳನ್ನು ಹಿಡಿದಿದ್ದಾನೆ, ಮುಸಲ ಮತ್ತು ಹಲವನ್ನ. ಪ್ರದ್ಯುಮ್ನ ಶಂಖ ಚಕ್ರಗಳನ್ನ ಹಿಡಿದಿದ್ದಾನೆ, ಅದರ ಜೊತೆಗೆ ಕೈಗಳಲ್ಲಿ ಬಿಲ್ಲು ಬಾಣಗಳನ್ನ ಧರಿಸಿದ್ದಾನೆ. ಅನಿರುದ್ಧ ಚಕ್ರ, ಶಂಖಗಳನ್ನು ಧರಿಸಿ ಕೈಯಲ್ಲಿ ಖಡ್ಗ ಮತ್ತು ಢಾಲು, ಚರ್ಮ ಅಂತಿದೆ. ಚರ್ಮ ಅಂದ್ರೆ ಅದರ ಢಾಲು ಅಂತ ಹೀಗಾದ್ರ ಅರ್ಥ. ಶಿಲ್ಪಶಾಸ್ತ್ರಕ್ಕನುಸಾರವಾಗಿ ದಕ್ಷಿಣೇತು ಕರೆ ಚಕ್ರಂ ಅಧಸ್ತಾತ್ ಪದ್ಮಮೇವ ಚ ವಾಮೇ ಶಂಖಂ ಗದಾ ಅಧಸ್ತಾತ್ ವಾಸುದೇವಸ್ಯ ಲಕ್ಷಣಂ. ದಕ್ಷಿಣ ಬಲಭಾಗದ ಕೈಗಳಲ್ಲಿ ಮೇಲೆ ಚಕ್ರ, ಕೆಳಗೆ ಪದ್ಮ. ಎಡಭಾಗದ ಕೈಗಳಲ್ಲಿ ಮೇಲಿನ ಕೈಯಲ್ಲಿ ಶಂಖ, ಕೆಳಭಾಗದಲ್ಲಿ ಗದಾ ಅಂತ ಹೀಗರ್ಥ. ಇದು ಆ ವಾಸುದೇವನ ಆಯುಧ ಕ್ರಮ. ಸಂಕರ್ಷಣಂದು ಗದಾಸ್ಥಾನೇತು ಮುಸಲಂ ಚಕ್ರಸ್ಥಾನೇತ ಲಾಂಗನಂ. ಗದೆಯ ಬದಲಾಗಿ ಒನಕೆ ಅಂದ್ರೆ ಮುಸಲ, ಚಕ್ರದ ಬದಲಾಗಿ ಲಾಂಗಲ ಅಂತಂದ್ರೆ ಆ ನೇಗಿಲ ಇರ್ತದೆ ಅವನಿಗೆ. ಪ್ರದ್ಯುಮ್ನಲ್ಲಿ ಚಕ್ರಸ್ಥಾನೇ ಭವೇ ಚಾಪಃ, ಚಕ್ರದ ಬದಲಾಗಿ ಅವನ ಕೈಯಲ್ಲಿ ಬಿಲ್ಲು ಇರ್ತದೆ. ಗದಾಸ್ಥಾನೇ ಭವೇತ್ ಶರಹ, ಗದೆಯ ಬದಲಾಗಿ ಅವನ ಕೈಯಲ್ಲಿ ಬಾಣ ಇರ್ತದೆ ಅಂತ ಹೀಗೆ ಅದರ ತಾತ್ಪರ್ಯ. ಇದು ಸೂಕ್ಷ್ಮವಾಗಿ ಬೇರೆ ಬೇರೆ ಶಿಲ್ಪಶಾಸ್ತ್ರಗಳಿಗನುಸಾರವಾಗಿ ಬೇರೆ ಬೇರೆ ವರ್ಣನೆ ಬರ್ತದೆ. ಆದ್ರೂ ನಾವು ತಂತ್ರಸಾರಕ್ಕನುಸಾರವಾಗಿ ಆ ಹೆಚ್ಚಿನ ಜಿಜ್ಞಾಸೆಯನ್ನು ಬದಿಗಿಟ್ಟು ವಾಸುದೇವ ಚಕ್ರ, ಶಂಖ, ಗದಾ ಪದ್ಮಗಳನ್ನ ಧರಿಸಿದ್ದಾನೆ. ಆತನದ್ದು ಬಿಳಿ ವರ್ಣ, ಶ್ವೇತವರ್ಣ. ಸಂಕರ್ಷಣ ಚಕ್ರ, ಶಂಖಗಳ ಜೊತೆಗೆ ಒನಕೆ ಮತ್ತು ನೇಗಿಲುಗಳನ್ನ ಅಂದ್ರೆ ಮುಸಲ ಮತ್ತು ಹಲಗಳನ್ನ ಧರಿಸಿದ್ದಾನೆ, ಅವನದು ಕೆಂಪು ಬಣ್ಣ. ಪ್ರದ್ಯುಮ್ನ ಶಂಖಚಕ್ರ, ಬಿಲ್ಲು ಬಾಣಗಳನ್ನ ಧರಿಸಿದ್ದಾನೆ, ಅವನದ್ದು ಹಳದಿ ಬಣ್ಣ. ಮತ್ತೆ ಅನಿರುದ್ಧನಿಗೆ ನೀಲವರ್ಣ ಇದೆ, ಅವನು ಚಕ್ರ, ಶಂಖ, ಖಡ್ಗ ಮತ್ತು ಗುರಾಣಿ ಇವುಗಳನ್ನು ಹಿಡಿದಿದ್ದಾನೆ ಅಂತ ತಿಳ್ಕೊಳ್ಬೇಕು. ಇದಿಷ್ಟು ಆ ಪಂಚಾಂಗನ್ಯಾಸ ಮಾಡುವುದಕ್ಕಿಂತ ಮುಂಚೆ ನಾವು ಧ್ಯಾನಿಸಬೇಕಾದಂತಹ 4 ರೂಪಗಳ ಒಂದು ವರ್ಣನ.